ಅಲ್ಲ ಅದಕ್ಕೆ ಬೇಕಾದ್ರೆ ಇನ್ನೊಂದು ಹೇಳ್ತೆ ಯಾಕೆ ಗೊತ್ತಿತ್ತಾ, ನಾನು ಈ ಕೆಲವು ಭಾಗವತರು ಇಂಟ್ರೂ ಮಾಡಿ ನಾನು ನಿಮ್ ಜಾನವ್ ಕಟ್ಟ ನಂಗೆ ಹೇಳಿರು ಒಂದ್ ದಿವಸ MGM ಅಲ್ಲಿ ಹರಿದಾಸ್ ಭಟ್ಟಿ ಪ್ರತಿ ಭಾಗವತಿಗೆ ಒಂದು ಸಂಕೀರ್ಣ ಕಾರ್ಯ ಇತ್ತು ಭಾಗವತದಲ್ಲ, ಈ ರಾಮಚಂದ್ರ ಕರ್ಕೊಂಡು ಹೋಯ್ದೆ. ಜಾನುವಾರು ಕಟ್ಟ ವಾರ್ನಿಂಗ್, ಎಲ್ಲಾರು ಇಂತ ರಾಗ ಹೇಳು ಅಂತ ಹೇಳ್ರು ಮತ್ತೆ ಎದ್ ಬಿಡ್ತಾರೆ ಅಂದಿದ್ರು. ಬಿಂಪಲ ಧರಣಿ ಬಾತ್ಮಜಿ ಆವರ್ತಕ್ಕೆ ಬಂದು ಆ ಸ್ವರ ಆವರ್ತದಲ್ಲಿ ಹೋಗಿ ಕೂತ್ಕೊಳ್ಳೋದು ಒಳ್ಳೆಷ್ಟೇ. ಅದೊಂದು ಯಕ್ಷಗಾನ ಕಲಾಭಿಮಾನಿಗೆ ಕುಂಭೋತ್ಸವ ವಿಘ್ನ ಘೋಷಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಸೌರಾಷ್ಟ್ರ ಸರಿದ ನೀರ ಪ ಮಗರಿ ತಾರ ಇತ್ತ ಬಲ್ಲವಿ ಲಜ್ಜೆ ಬಾವದಿ ದರೆಯ ಗುಡ್ಡದಲ್ಲಿ ಗೀಜುದ ತೊರೆದು ನಾಚಿಕೆ ಬೇಳಿದವಿರದಲ್ಲಿ ಮೊದಲ ನೋಟದಲ್ಲಿ ಎಲ್ಲ ಹೃದಯ ಕದ್ದೆಯ ನಿಧಾನ ರೂಪದಲ್ಲಿ ಬರ್ತಿತ್ತು. ಹೌದು, ಅವ್ರು ಅವತ್ತು ಹೇಳದ್ ನಂಗೆ ನೆನಪು. ಆದ್ರೆ ನನಗೆ ನಮ್ಮಲ್ಲಿ ಜಾನ್ಸಲ್ ರಾಘವೇಂದ್ರ ಆಚಾರ್ಯ ನಮ್ ಸಿದ್ದಪ್ಪ ಸಿಕ್ತಿರಲ್ಲ, ಅವ್ರು ಹತ್ರ ಕೇಂಡೆ ಸೌರಾಷ್ಟ್ರ ಅಂದ್ರು. ಮತ್ತೆ ನಮ್ಮ ಸಂಗೀತ ಗುರುಗಳು ನಾನು ಕಲಿತಿದ್ದೆ ಮುದುರು ಮಾಸ್ಟರ್ ಹತ್ರ, ಅವ್ರ ಹತ್ರ ಹಾಡು ಅಂದ್ರೆ ಸುಮ್ಮನೆ ಹಿಂಗೆ ನೀವು ಹೇಳ್ದಂಗೆ ಹೇಳಿದೆ ಸೌರಾಷ್ಟ್ರ ಅಂದ್ರೆ. ಯಾಕಂದ್ರೆ ಮತ್ತೆ ಯಕ್ಷಗಾನದಲ್ಲಿ ಏನಾದ್ರು ಗೊತ್ತು, ಎಲ್ಲೋ ಒಂದ್ ಕಡೆ ರಾಗ ಚಾಯ್ ಕಾಣತ್ತೆ. ಯಕ್ಷಗಾನ ರಾಗಗಳು ನಾವು ಮಾಡುವಂತ ಮಟ್ಟುಗಳು ಬಿಟ್ರೆ ರಾಗ ಶುದ್ಧ ಅಲ್ಲ, ಅದ್ರ ಬಗ್ಗೆ ಆಕ್ಷೇಪ ಮಾಡ್ಲಿಕ್ಕೆ ಅಲ್ಲ ಅದಕ್ಕೆ ಬೇಕಾದ್ರೆ ಇನ್ನೊಂದು ಹೇಳ್ತೆ ಯಾಕೆ ಗೊತ್ತಿತ್ತಾ, ನಾನು ಈ ಕೆಲವು ಭಾಗವತರು ಇಂಟ್ರೂ ಮಾಡಿ ನಾನು ನಿಮ್ ಜಾನವ್ ಕಟ್ಟ ನಂಗೆ ಹೇಳಿರು ಒಂದ್ ದಿವಸ MGM ಅಲ್ಲಿ ಹರಿದಾಸ್ ಭಟ್ಟಿ ಪ್ರತಿ ಭಾಗವತಿಗೆ ಒಂದು ಸಂಕೀರ್ಣ ಕಾರ್ಯ ಇತ್ತು ಭಾಗವತದಲ್ಲ, ಈ ರಾಮಚಂದ್ರ ಕರ್ಕೊಂಡು ಹೋಯ್ದೆ. ಜಾನುವಾರು ಕಟ್ಟ ವಾರ್ನಿಂಗ್, ಎಲ್ಲಾರು ಇಂತ ರಾಗ ಹೇಳು ಅಂತ ಹೇಳ್ರು ಮತ್ತೆ ಎದ್ ಬಿಡ್ತಾರೆ ಅಂದಿದ್ರು. ಅಂದ್ರೆ ಹಾಗೆ ತಿಂದೆ ಅವ್ರಿಗೆ ಪದ್ಯ ಹೇಳ್ಕ ಅಲ್ಲ, ಈಗ್ಲೂ ಅಷ್ಟೇ ನೀವು ನಿಕಟವಾಗಿ ಇಂಥ ರಾಗವನ್ನು ಹಾಡಿ ಅಂತ ಹೇಳು. ನಮ್ದು ಶುದ್ಧ ರಾಗದ ಪರಂಪರೆ, ಯಕ್ಷಗಾನದ ಮಟ್ಟುಗಳು, ಯಕ್ಷಗಾನದ ಹಾಡುಗಳ ಪರಂಪರೆ. ಅದಕ್ಕೆ ದಾಸರ ಕೀರ್ತನೆ ಈಗ ಅದೇ ಭಾಗವತ ಹೋಗಿದೆ ನಾನು. ಅವ್ರು ಎಂತ ಮಾಡೋದು ಹೋಯ್ತಾ, ನಾನು ಹಿಂದೋಳ ರಾಗ ಅಂದ್ರೆ ತೋದಣಿಸಿದ್ರು ಕಣ್ಣಿ ಅಂತ ಎತ್ಕೊಂಡು ಹೇಳ್ತಿದ್ರು. ಕಾಂಬೋಜನ್ ಕೂಡ ಈ ಪರಿಯ ಸೋಬಗಾವ ದೇವರೋಳು ನಾ ಕಾಣೆ, ಇದು ತಗೊಂಡೇ ಬರ್ಬೋದು ಹಿಂದೆ. ಅಂದ್ರೆ ಅದು ಮೋಸ್ಟ್ಲಿ ಕಾಂಬೋದಿ ಮಠ, ಕಾಂಬೋದಿ ಮಠ ಅಂತ ನಮ್ಗೆಲ್ಲ ಸೂಕ್ತವಾಗಿ ಕಲೀಲಿಕ್ಕೆ ಕಾಂಬೋದಿ ಮಟ್ಟು ಹೀಗೆ ಮಾತ್ರ. ಈ ಪರಿಯ ಸೊಬಗಾವ ಗೋಪಿ ಜನ ರಾಗಕ್ಕಂಥದ್ದು ನಾವು ಸಂಗೀತದಲ್ಲ, ಇಂಥ ಪದ್ಯಗಳಿಂದ ನಾವು ಎಲ್ಲವೂ ಸುಬ್ರಹ್ಮಣ್ಯ ವಿದ್ಯಾಭೂಷಣ್ ಹಾಡಿಕೆ ಎಷ್ಟೋ ಜನ ಕೆಲವರು. ಹೌದು, ಅದು ಹಾಗೆ ಈ ಸಾಧಾರಣ ಯಕ್ಷಗಾನ ಮಟ್ಟಿಗೆ ಸಮರ್ಪಕವಾಗಿ. ಆದ್ರೆ ಕಾಳಿಂದ ಅವ್ರ ಬಗ್ಗೆ ಹೇಳುದಂದ್ರೆ ಅವರು ಅದಕ್ಕೆ ಯಕ್ಷಗಾನದ ರೂಪ ಕೊಟ್ಬಿಟ್ಟಿದ್ರು. ಹೌದು. ಈಗ ಸಿಂಧು ಬೇರೆಗೆ ಹಾಕಿರೋರು ಇಲ್ಲಿ ನಿಮ್ಮ ನಾಗಶ್ರೀಯಲ್ಲೇ ಒರುವಲೆಂತು ಮನದ ಇರವ ಮಾನಗಾಸಿ ಗಾಸಿಯಾಯಿ ತಿಂದು ಮಿತ್ರ ಅರುವಲಿಂದು ಗೇದದಿರವ ಅರುವಲಿಂದು ಬಂಧುಗಳು ಹೋಗಿ ಸೇರುವುದು ಭಾರಿ ಚಂದ. ಈಗ ಅರುಹಲಿಂತು ಕೇದದಿರವ ಅರುಹಲಿಂತು ಕೇದದಿರವ ಅರುಹಲಿಂತು ಕೇದದಿರವ ಮಿತ್ರ ಅಂದ್ರೆ ಅವರ ಒಂದು ಸ್ಪೆಷಲ್ ಅಳಿಗ ನೋಡೋದು ಆ ರಾಗ ತಾಳದ ಆವರ್ತದ ಒಳಗಿನ ಆಲಾಪನೆ, ಆವರ್ತದ ಒಳಗಿನ ಆಲಾಪನೆ. ಇದು ಯಕ್ಷಗಾನದಲ್ಲಿ ನಂಬರ್ 1 ಫೇಮಸ್ ಮಾಡಿ ಹಾಕಿದ್ದು. ಅದು ಫಿಟ್ ಆಗಿ ಹೋಯ್ತಲ್ಲ ಸಂಗೀತಕ್ಕೆ ನಮ್ಗೆ ಇದ್ರಲ್ಲ ಸಿಗ್ತದೆ. ಆಮೇಲೆ ರೇವತಿ ರಾಗ
ಹೇಗೆ ಸಂಗೀತ ಪ್ರಕಾರ ರೇವತಿ ಬರೀ ರಿಷಭದಲ್ಲಿ ಮಾತ್ರ ವ್ಯತ್ಯಾಸ. ಮಧ್ಯಮಾವತಿ ರೀ 2 ಆದ್ರೆ ಇಲ್ಲಿ ರೀ 1 ಅಷ್ಟೇ. ಓದುನು ಆ ಪುಣ್ಯಾತ್ಮ ಒಂದು ಯಕ್ಷಗಾನಕ್ಕೆ ಸಂಗೀತದಕ್ಕಿಂತ ಒಳ್ಳೆಕೆ ಬಂದೆ ತಾನ ತಾ ಅದು ಹೆಂಗೋ ಗೊತ್ತಪ್ಪ ರೇವತಿ ಇದನ್ನ ಅವ್ರು ಎಷ್ಟು ಚಂದ ಮಾಡಿ ಹಾಕ್ತಿದ್ರು ಅಂದ್ರೆ ಯಾರು ಕೇಳಿದಾರು ನಮ್ಗೆ ಎಲ್ಲ ಗೊತ್ತಾಗ್ತಂಗ ಕೇಳಿದ್ರು ಯಾರ ಹತ್ರ ಕೇಳಿದ್ ನಾವು ಒಂದು ಚಟ ಫೋನ್ ಮಾಡಿ ಮಾಸ್ಟರ್ ಯಾರು ಸಂಗೀತ ಈಗ ಹೇಳ್ತೆ ಕಣೆ ನಾನೀಗ ಅದು ರೇವತಿ ಅಂದ್ರು. ಆಮೇಲೆ ಅದನ್ನ ಅವ್ರಿಗೆ ಇವತ್ತು ಇದಾದ್ದು ನಿಮ್ಗೆ ಗೊತ್ತಿತ್ತಂತೆ ಮತ್ತೆ ಹಿಂದಿನ ಭಜನೆ ರಾಗಗಳು ಈಗ ನೀವು ಹೇಳಿದ್ರಲ್ಲ ರೇವತಿ ಅದ್ರಲ್ಲೇ ಹೌದೌದು ಹೌದು ರೋಗಹರನೆ ಕೃಪಾ ಸಾಗರ ಆವಾಗ ಅದನ್ನ ಯಕ್ಷಗಾನಕ್ಕೆ ತಂದದ್ದು ಎಷ್ಟು ಚಂದ ನೋಡಿ. ಹೌದು ಅವಾಗೆಲ್ಲ ಹೊಸ್ತದು ನಾವು ನೋಡೋ ಕಾಲದಲ್ಲಿ ಹೊಸ್ತು ಮಾಯ ಮಾಡುವ ಸಿಂಧು ಭೈರವಿ ರೇವತಿ ಸೌರಾಷ್ಟ್ರ ಎಲ್ಲ ಹೊಸ್ತೋದು ಒಂದೊಂದು ವರ್ಷ ಒಂದೊಂದು ರಾಗ. ಸಂಗೀತಗಾರ ಬಂದು ನಾವು ತುಂಬಾ ಜನ ಹತ್ರ ಕೇಳಿ ಇದು ಸ್ಪೆಷಲ್ ಯಕ್ಷಗಾನದಲ್ಲಿ ಆ ರಾಗಗಳೇ ಸ್ಪೆಷಲ್. ಅವರು ತುಂಬಾ ಹಾಡಿದ್ದಾರೆ ದೊಡ್ಡ ಸಂಗೀತಗಾರ. ಆ ಯಕ್ಷಗಾನದಲ್ಲಿ ಸ್ಪೆಷಲ್ ಅವರದ್ದೇ. ಮತ್ತು ನೋಡಿ ನಾನು ಈಗ ಈ ಭಾವಗೀತೆ ಜಾನಪದ ಹಾಕ್ತಾರಲ್ಲ ಈಗ, ಆದ್ರೆ ಕಾಳಿ ನೋಡ್ರ ಯಾವ ತೊಂದ್ರೆ ಯಕ್ಷಗಾನ ನಿಮ್ಗೆ ಗೊತ್ತಿತ್ತು. ಒಂದು ಭಿನ್ನ ಹುಲಿಯೇ ಕೇಳು ಗೋವಿನ ಹಾಡು ಕಂದ ನಿರುವನು ದೊಡ್ಡಿ ಒಳಗೆ. ಮತ್ತೆ ಒಂದು ಸ್ಪೆಷಲ್ ಏನ್ ಕೇಳಿದ್ರೆ ನೋಡೋದು, ನಾವೆಲ್ಲ ಅದನ್ನ ಬಳಸ್ಕೊಂಡು ಬಂದು ಒಂದು ಪದ್ಯಕ್ಕೆ ಇಷ್ಟು ಆವರ್ತ ಆಯ್ತು ನೋಡಿ. ಆ ಆವರ್ತದ ಒಳಗಿನ ಸ್ವರ ಸಂಚಾರ ಆ ದಿನ ಅವರಿಗೆ ಎಷ್ಟು ಸ್ವರ ಉಂಟು, ಆ ಇದ್ದಷ್ಟು ಸ್ವರದಲ್ಲಿ ಆ ಯಕ್ಷಗಾನದ ತಾಳುಗಳ ಮಟ್ಟುಗಳ ಒಳಗಿನ ಸಂಚಾರ ಇತ್ತಲ್ಲ, ಅದು ನಂಬರ್ 1. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತೀಯ ಕರ್ನಾಟಕ ದೇಶದ ಒಂದಾಯ್ತು. ಇರುದಿರುವ ಕಾಳಿಂಗ 2 ಸಾರಿ ಹೇಳ್ತಿದ್ರು. ಇರುದಿರುವ ಕಾಳಿಂಗ ಕಾಳಿಂಗ ಗುಲ್ಲನ ಪರಿಯನಾನದ ಹೇಳುವೆ ಪರಿಯನಾನದ ಹೇಳುವೆ. ಎಳೆಯ ಮಾವಿನ ಮರದ ಕೆಳಗೆ ಒಳಲನು. ಈ ಪದ್ಯವನ್ನ ಎಷ್ಟೋ ಸಂಗೀತಗಾರರು ಹೇಳಿದ್ದಾರೆ, ಎಷ್ಟೋ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳಿದ್ದಾರೆ. ಆದ್ರೆ ಇದ್ರಷ್ಟು ಪ್ರಭಾವ ಬೀರ್ಲಿಲ್ಲ. ಇದು ಬಾರಿ ಹಿಟ್ ಆಯ್ತು ಎಲ್ಲ ಕಡೆ ಡ್ಯಾನ್ಸ್ ಇರೋದೇ. ನಾವು ಶಾಲೆ ಹೋಗುವಾಗಲ್ಲ ಈ ಪದ್ಯಕ್ಕೆ ಮಾರು ಹೋಗಿ. ಹೌದು, ಅಲ್ಲ ನಿಜವಾಗಿ ನಾವೆಲ್ಲ ಅವ್ರು ಕಾಂಚನ ಶಿಲೆಯಲ್ಲಿ ಕಾಂಚನ ಹೇಗಿರುವೆ PUC ಹೋಗ್ತಿತ್ತು ನಾವು ಕಾಲೇಜಿಗೆ ಹೋಗ್ತೀನಿ ಕಾಂಚನ ಹೇಗಿರುವೆ ಅಷ್ಟು ಪ್ರಭಾವ. ಹೀಗೆ ಅವ್ರದ್ದೇ ವಿಶಿಷ್ಟ ಕೊಡುಗೆ ಅವ್ರ. ಈಗ ನೋಡಿ ನಿಮ್ದ ಧರಣಿ ಪಾತ್ಮಜೆ ರಾಮಕೃಷ್ಣ ನಾನ್ ಕಲಿಯುವಾಗ ರಾಮಕೃಷ್ಣ ಧ್ವನಿ ಹೆಸರಾಗ ಹೇಳಿ ನಂಗೆ ಅದ ಆಡ್ತಿದ್ರು ಅಂತ ನಂಗೆ ಗೊತ್ತಿರೋದು. ಇವರು ಬೇರೆ ಹಾಕ್ರ ಈಗ ಧ್ವನಿ ಮೂಲೆ ಹೋಯ್ತು. ಧರಣಿ ಪಾತ್ಮಜೆ ಅದನ್ನ ಅಬೇರಿ ಬಿಂಪಲ ಧರಣಿ ಪಾತ್ಮಜೆ ಆವರ್ತಕ್ಕೆ ಬಂದು ಆ ಸ್ವರ ಆವರ್ತದಲ್ಲಿ ಹೋಗಿ ಕೂತ್ಕೊಳ್ಳೋದು ಒಳ್ಳೆಷ್ಟ. ಅದೊಂದು ಯಕ್ಷಗಾನ ಕಲಾಭಿಮಾನಿಗೆ ಪಟ್ಟ ಧರಣಿ ಪಾತ್ಮಜೆ ನೋಡಿ ಕಿಟ್ಟತಕ್ಕದೆ ಧರಣಿ ಪಾತ್ಮಜೆ ಕಿಟ್ಟತಕ್ಕದೆ ಧನುಜೇಂದ್ರನ ಕಾಣುದ ವಿಭಾಗ ಆಮೇಲೆ ಸ್ಮರತಿಯೋಳು ಆವರ್ತದೊಳಗಿನ ಅವರ ಸ್ವರದ ಜೇಗ್ಗಾರ ಯಾರಿಗೂ ಬಲ್ಲ. ಅದ್ರಲ್ಲ ಅಲ್ವಾ ನಿಮ್ಮ ತಗೊಂಬಂದು ಅದೇ ರಾಗದಲ್ಲಿ ಯಾವ್ದು ಎಲ್ಲೆಲ್ಲೂ ಸೋಬ ಇದೆ. ಅದೇ
ಅದು ಬಾಪದ್ದು ಹೇಳು ಕ್ಲಾಪ್ ನಿಮ್ಮ ನೀಲ ರಾಗನದೋಳು ಯಾವ ರಾಗ ಅಂದ್ಕೊಂಡು ಮುಚ್ಚಿನ ಕಣೆ ಭೇದ ಎಲ್ಲ ಹೇಳಿದ್ದಾರೆ. ಪಹಾಡಿ ರಾಗ ಒಂದು ಕೆಲವರು, ಅದು ಮೋಹನ. ಆದ್ರೆ ಮೋಹನವನ್ನು ಅವರದ್ದು ಶೈಲಿ ಹಾಕಿಬಿಟ್ರು. ಅದನ್ನ ಅವರು ಯಕ್ಷಗಾನ ಬೇಕಾದ ಮೋಹನ ಹೇಗೆ ಬಳಸ್ಕೊಳ್ಬೋದು ನೋಡಿ. ಮೋಹನ ನಿಮ್ಗೆ ಗೊತ್ತುಂಟು, ನಾವು ನಿಮ್ಮ ಹತ್ರ ಹೇಳೋ ಪ್ರಶ್ನೆ ಅಲ್ಲ. ಆ ಮೋಹನವನ್ನ ನಿಮ್ಮ ಹಿಂದಿನ ಹಳೆಯ ಮೋಹನ ಇದ್ದಿತ್ತು ಟಾಪ್. ಅವರು ಅಂಗನಾಮಣಿ ನಿಲ್ಲು ನೋಡಿ, ಇದು ಯಾ ಶೃಂಗಾರ ರಸಕ್ಕೆ ಬಂತು. ಆ ಕಡೆ ಇನ್ನೊಂದು ರೀತಿ ಬೇರೆ ಅದು ಅವರು ಒಂದು ಸ್ಪೆಷಲ್ ಕೇಳಿ. ಅಂಗನಾಮಣಿ ನಿಲ್ಲು ನಿಲ್ಲಲೆ ಇಂಗಿತವಾರು ಹೂವಿನ ನಾನೆಲೆ, 4 ಸಾಲಿನ ಪದ್ಯ. ಹೌದು. ಅಂಗನಾಮಣಿ ನಿಲ್ಲು ನಿಲ್ಲಲೆ ಆವರ್ತ. ನೋಡಿ ಇದು ಇಂಗಿತವಾರು